ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಚರ್ಚೆಗಳಾಗ್ತಾ ಇದೆ, ಯಾಕೆ ಇವರನ್ನು ಪಕ್ಷದಿಂದ ಹೊರ ಹಾಕಿದ್ರು ಅಂಥೇಳಿ, ಗೇಟ್ ಪಾಸ್ ಕೊಟ್ಟರು ಅಂಥೇಳಿ. ಅದರಲ್ಲೂ ಈಗ ರಾಜ್ಯ ಉಸ್ತುವಾರಿ ಏನಿದ್ದಾರೆ ಅವರ ಗಮನಕ್ಕೆ ಈ ಹಿಂದೆನೂ ಕೂಡ ಇದು ಬಂದಿತ್ತು. ಯಾಕೆಂದರೆ ರಾಜ್ಯದ ನಾಯಕರೇ ಕಂಪ್ಲೇಂಟನ್ನು ಮಾಡಿದ್ರು, ಅತಿ ಆಯ್ತು ಅವ್ರದ್ದು, ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಿದ್ದಾರೆ, ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಿದ್ದಾರೆ, ಹೊರಗಾಕಿ ಅಂತೇಳಿ. ಈಗ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಸುಧಾರಿಸಿಕೊಳ್ಳೋಕೆ ಸಾಕಷ್ಟು ಸಮಯ ಕೊಟ್ಟಿದ್ದನ್ನು, ನೀವು ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ಮಾಡ್ತೀರಿ, ಸುಧಾರಿಸ್ಕೊಳ್ಳಿ ಅಂತ. ಯತ್ನಾಳ್ಗೂ ಸಾಕಷ್ಟು ಅವಕಾಶ ಕೊಟ್ಟಿದ್ವಿ, ಆದರೆ ಅವರು ಬದಲಾಗಲಿಲ್ಲ. ವಿಚಾರಣೆ ನಡೆಸಿ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ಳಲಾಯಿತು. ಉಚ್ಚಾಟನೆ ಕ್ರಮ ಅನಿವಾರ್ಯ ಆಗಿತ್ತು ಅಂತ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿದ್ದಾರೆ. ಯತ್ನಾಳ್ ಯಾರೋ ಅಂತಾನೆ ಗೊತ್ತಿಲ್ಲ, ನಮ್ಮ ಕಾರ್ಯಕರ್ತರು ಅಲ್ಲ ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. को खोना नहीं चाहते, बावजूद इसके अनुशासन हमारे लिए सर्वोच्च दायित्व है। कोई भी जनप्रतिनिधि हो उसे इस बात का एहसास हमेशा होना चाहिए। हमने एस टी सोमशेखर जी को और हेबारकर जी को काफी समय दिया था, यत्नाल जी को भी हम लोगों ने काफी समय दिया। अनुशासनहीनता किसी भी हालत में, चाहे वो कितना भी प्रभावी व्यक्ति हो, और हमने इसीलिए अनुशासनात्मक कार्रवाई, हर ऐसी कार्यवाही के बाद मजबूत होकर के सामने आती है। मुनिरत्नम हो या कोई भी सांसद और विधायक हो, मैं किसी व्यक्ति विशेष के सामने नहीं जाऊंगा नाम लेकर। कानून से बड़ा कोई नहीं है। सरकार कार्यवाही कर रही होगी, हम उस कार्यवाही में, न्यायिक कार्यवाहियों में कतई किसी प्रकार का हस्तक्षेप करते हैं। कार्यवाही होगी, जो व्यक्ति दोषी ठहरा। ये यत्नाल कौन है, ये यत्नाल कौन है, ये यत्नाल कौन है, मैं तो नहीं जानता हूं, आप जानते होंगे। हमारी भारतीय जनता पार्टी के कार्यकर्ता वो नहीं है, हमारी भारतीय जनता पार्टी के कार्यकर्ता वो नहीं है। ये यत्नाल कौन है, ये यत्नाल कौन है, ये यत्नाल कौन है, मैं तो नहीं जानता हूं, आप जानते होंगे। हमारी भारतीय जनता पार्टी के कार्यकर्ता वो नहीं है, हमारी ಇನ್ನು ಬಿಜೆಪಿ ವಿರುದ್ಧ ದೂರು ದಾಖಲಿಸಿದ್ದಕ್ಕೆ ರಾಧಾ ಮೋಹನ್ ದಾಸ್ ಕಿಡಿಕಾರಿದ್ದಾರೆ. ನಮ್ಮ ಆರೋಪಗಳಿಗೆ ಜನರ ಮುಂದೆ ಸ್ಪಷ್ಟನೆ ಕೊಡಬೇಕಾಗಿತ್ತಲ್ವಾ, ಅದು ಬಿಟ್ಟು ಮೊಕದ್ದಮೆ ಹೂಡಲು ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರತಿಪಕ್ಷದ ಜೊತೆಗೆ ಸರ್ಕಾರ ಬಹಿರಂಗ ಚರ್ಚೆಗೆ ಬರಲಿ, ಬಹಿರಂಗ ಆಹ್ವಾನ ಕೊಟ್ಟ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಈಗ ಏನು ಬಿಜೆಪಿಯವರು ಒಂದು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ರಲ್ವಾ, ಸುಳ್ಳು ಆರೋಪಗಳನ್ನು ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದೆ. ಅದರ ವಿರುದ್ಧ ರಾಜ್ಯ ಉಸ್ತುವಾರಿ, ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕಿಡಿಯನ್ನು ಕಾರಿದ್ದಾರೆ, ಓಪನ್ ಚಾಲೆಂಜ್ ಮಾಡಿದ್ದಾರೆ. ಬನ್ನಿ, ಹಾಗಾದರೆ ಬಹಿರಂಗ ಚರ್ಚೆಗೆ ಬನ್ನಿ, ಬಿಜೆಪಿ ಜೊತೆಗೆ ನೀವೆಷ್ಟು ಅಭಿವೃದ್ಧಿ ಮಾಡಿದ್ದೀರಿ, ನಾವೆಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ये कोई समस्या नहीं है, बल्कि अवसर है। मैं चाहूंगा कि ये मुकदमा ठीक से चले, खुली बहस हो। मानहानि हुई है या नहीं हुई है, इस बात से तय होगी कि जो आरोप हमने लगाए हैं वो सही है या गलत है। तो हम तैयार हैं। हमने तो कहा है मुख्यमंत्री आकर के खुले मंच पर हमारे प्रदेश अध्यक्ष का मुकाबला कर ले, हम जनता के बीच में मानहानि का जवाब दे देंगे। फिर भी अगर वो वहाँ से भाग रहे हैं डर के मारे, तो वो खुल के आए न्यायालय में। हम हर आरोप पर सबूत देने को तैयार हैं, और वो हर आरोप पर सरकारी डॉक्यूमेंट सामने लाए। हो सकता है कि जो चुनाव 2028 में होना हो, इसी केस के बहाने 2025 में हो जाए। हमारे लिए ये कोई समस्या नहीं है, बल्कि अवसर है। मैं चाहूंगा कि ये मुकदमा ठीक से चले, खुली बहस हो। मानहानि हुई है या नहीं हुई है, इस बात से तय होगी कि जो आरोप हमने लगाए हैं वो सही है या गलत है। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್,
ಈಗ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರೇ ಒಂದು ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಉಳಿದಂತಹ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರೇನಿದ್ದಾರೆ ಗುಂಪು ಕಟ್ಟಿಕೊಂಡು ಅಂಥವ್ರಿಗೂ ಕೂಡ ಒಂದು ಎಚ್ಚರಿಕೆ ಸಂದೇಶ ಅಂತಾನೆ ಇದು ಸುದ್ದಿಗೋಷ್ಠಿ ಮೂಲಕ. ಹೌದು ಪ್ರಭು, ಬಿಜೆಪಿ ಒಳಗಡೆ ಯಾರ್ಯಾರು ಪಕ್ಷದ ವಿರುದ್ಧ ನಡೆದುಕೊಳ್ಳುವಂತಹ ಅಥವಾ ಭಿನ್ನಮತೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ನಿರ್ಧಾರವನ್ನು ಮಾಡಿದ್ರು ಅಥವಾ ಮಾಡ್ತಾ ಇದ್ರು ಅಂಥವರೆಲ್ಲರಿಗೂ ಕೂಡ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಯ ವಿಚಾರ ಅವರಿಗೆ ಒಂದು ಎಚ್ಚರಿಕೆ ಸಂದೇಶವಾಗಿ ಪರಿಣಮಿಸ್ತಾ ಇದೆ. ಈ ಹಿಂದೆ ಯತ್ನಾಳ್ ಅವರ ವಿಚಾರದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಗ ಪಕ್ಷದಲ್ಲಿದ್ದಂತಹ ರೆಬೆಲ್ ಬಣ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾನು ಒಂದಷ್ಟು ಸದ್ದಿಲ್ಲದೆ ನಿಲ್ಲುವಂಥ ಪ್ರಕ್ರಿಯೆಯಲ್ಲಿ ಭಾಗವಾಗಿತ್ತು. ಅಂದರೆ ಅಲ್ಲಿಯವರೆಗೂ ಯತ್ನಾಳ್ ಅವರ ಜೊತೆ ಗುರುತಿಸಿಕೊಂಡು ಪಕ್ಷದ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಪ್ರತ್ಯಕ್ಷವಾಗಿ ತನ್ನ ಅಸಮಾಧಾನವನ್ನು ಹೊರಹಾಕ್ತಾ ಇತ್ತು. ಆ ಬಳಿಕ ಆ ಬೆಳವಣಿಗೆ ಆದ ನಂತರದಲ್ಲಿ ಅವರು ಕೂಡ ಈಗ ಸಮಾಧಾನಗಳಿಂದ ಹೆಜ್ಜೆ ಹಾಕ್ತಿದ್ದಾರೆ. ಹಾಗೆ ಪಕ್ಷದ ನೀತಿ ನಿಲುವುಗಳ ಜೊತೆ ನಾವು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. ಸೊ ಇವತ್ತು ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿರುವ ವಿಚಾರದ ಪ್ರಕಾರ ಪಕ್ಷದಲ್ಲಿ ಎಲ್ಲರಿಗೂ ಕೂಡ ತಪ್ಪು ಮಾಡಿದವರಿಗೆ ತಿದ್ದುಕೊಳ್ಳುವ ಅವಕಾಶವಿತ್ತು. ಸಮಯ ಸಂದರ್ಭ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೇಕು. ಅದನ್ನು ಮಾಡದೇ ಇದ್ದಾಗ ಅಥವಾ ತಪ್ಪನ್ನು ತಿದ್ದಿಕೊಳ್ಳುವ ಅವಕಾಶದಲ್ಲಿ ಸರಿಪಡಿಸಿಕೊಳ್ಳದಿದ್ದಾಗ ಇಂತಹ ಉಚ್ಚಾಟನೆಯ ಕ್ರಮ ಅನಿವಾರ್ಯ ಆಗುತ್ತೆ. ಯಾರೇ ಆಗಲಿ ಪಕ್ಷದಲ್ಲಿ ಶಿಸ್ತು ಮುಖ್ಯ. ಅದನ್ನು ಪಾಲನೆ ಮಾಡಿದವರಿಗೆ ಮಾತ್ರ ಪಕ್ಷದ ಒಳಗೆ ಅಥವಾ ಪಕ್ಷದ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಇದಕ್ಕೆ ಯಾರೂ ಹೊರತಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು, ಯತ್ನಾಳ್ ಯಾರು, ಅವರ ಬಗ್ಗೆ ನೀವು ನನಗೆ ಮಾಹಿತಿ ಕೊಡಿ, ನಾನು ಯಾರು ಅನ್ನೋದರ ಬಗ್ಗೆ ಯೋಚನೆ ಮಾಡಿ ಹೇಳ್ತೇನೆ ಅನ್ನುವಂಥ ಮಾತನ್ನು. ಅಂದರೆ ಶಿಸ್ತು ಕ್ರಮ ಜರುಗಿದ ಬಳಿಕ ಪಕ್ಷದ ಚೌಕಟ್ಟಿನಿಂದ ಹೊರಹೋದ ಬಳಿಕ ಪಕ್ಷಕ್ಕೂ ಅವರಿಗೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇರುವುದಿಲ್ಲ ಅನ್ನೋದನ್ನು ಅವರು ನೇರವಾಗಿ ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಅದನ್ನು ಆ ಮಾತಿನಲ್ಲಿ ಹೇಳಿ ತೋರಿಸಿದ್ದಾರೆ. ಒಟ್ಟಾರೆ ಪಕ್ಷದೊಳಗಿರುವಂತಹ ಈ ಆಂತರಿಕ ಮತ್ತು ಅಸಮಾಧಾನದ ವಿಚಾರವನ್ನು ಪಕ್ಷದ ನಾಯಕರ ಜೊತೆ ಕೂತು ಹಿರಿಯರೊಂದಿಗೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೇ ಹೊರತು ಅದರ ಬಗ್ಗೆ ಹೊರಗಾಗಲಿ ಮಾಧ್ಯಮಗಳ ಬಳಿಯಾಗಲಿ ಅಥವಾ ಚೌಕಟ್ಟಿನ ಹೊರಗೆ ಮಾತನಾಡುವಂಥದ್ದು ಸರಿಯಲ್ಲ. ಅದನ್ನು ಮಾಡಿದರೆ ಈ ರೀತಿಯ ಉಚ್ಚಾಟನೆ ಕ್ರಮ ಎಲ್ಲರಿಗೂ ಸಿಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.